ನೂರಾರು ಸಂಖ್ಯೆಯಲ್ಲಿ ಜನ ಪ್ರತಿನಿತ್ಯವೂ ಕೂಡ ಈ ಒಂದು ಊರಿಗೆ ಆ ಊರಿಗೆ ಶಾಮನೂರಿಗೆ ತೆರಳುತ್ತಾರೆ. ಈ ರೀತಿ ಮಹಿಳಾ ಕೃಷಿ ಕಾರ್ಮಿಕರ ಸಂಖ್ಯೆ ನೂರಾರು ಸಂಖ್ಯೆಯಲ್ಲಿರುವಂಥದ್ದು. ಓಟಿಗಾಗಿ ಅವರು ಪ್ರತಿಯೊಬ್ಬರು ಕಾಯ್ತಾ ಇರ್ತಾರೆ. ಯಾವುದೇ ರೀತಿಯಾದಂತಹ ಸೆಕ್ಯೂರಿಟಿ ಕೂಡ ಇರೋದಿಲ್ಲ. ಯಾವುದೇ ಏನು ಸುಮಾರು 58 ಕೋಟಿ ರೂಪಾಯಿ ವೆಚ್ಚದಲ್ಲಿ ನರಿಬೋಳ ಮತ್ತು ಚಾಮನೂರು ಭೀಮಾ ನದಿಗೆ ಒಂದು ಸೇತುವೆ ನಿರ್ಮಾಣ ಮಾಡ್ಬೇಕಂತೇಳಿ ಸರ್ಕಾರ ನಿರ್ಧಾರ ಮಾಡಿದಾಗ ಸುಮಾರು 9 ವರ್ಷದಿಂದ ಏನು ಕೆಲಸ ಪ್ರಾರಂಭ ಆಯಿತು. ಬರೀ 1.5 ವರ್ಷದಲ್ಲಿ ಸುಮಾರು 75-80% ಕೆಲಸ ಕಾಮಗಾರಿ ಪೂರ್ಣ ಆಗ್ಯದ. ಇದು ಈ ಭಾಗದ ಜನತೆ ಭಾಳ ಖುಷಿಯಾಗಿತ್ತು. ಇನ್ನೊಂದು 6 ತಿಂಗಳದಾಗ ಕೆಲಸ ಮುಗಿತದ, ಬ್ರಿಡ್ಜ್ ಮೇಲೆ ಓಡಾಡ್ಲಿಕ್ಕೆ ಅನುಕೂಲ ಆಗ್ತದೆ, ಎಲ್ಲ ಸುತ್ತಮುತ್ತ ಹಳ್ಳಿಯರಿಗೆ ಅನುಕೂಲ ಆಗ್ತದೆ ಅಂತೇಳಿ. ಆದ್ರೆ ಯಾವ ಉದ್ದೇಶಕ್ಕೆ ನಿಂತು ಎದಕ್ಕೆ ನಿಂತಂತ ಇಲ್ಲಿ ತನಕ ಯಾರಿಗೂ ಗೊತ್ತಾಗ್ತಿಲ್ಲ. ಸುಮಾರು 7 ವರ್ಷಗಳಿಂದ ಸುಮಾರು 80% ಕೆಲಸ ಆಗ್ಯದ, ಇಲ್ಲಿ ತನಕ ಪೆಂಡಿಂಗ್ ಅದ. ಮತ್ತು ಇದ್ರ ಮೇಲೆ ಆಗ್ತಕ್ಕಂಥ ಬೀಮ್ಗಳು ಎಲ್ಲ ಮಟೀರಿಯಲ್ಗಳು ರೆಡಿ ಮಾಡಿಟ್ಟಾರ. ಅಲ್ಲಿ 42 ಬೀಮ್ಗಳು ರೆಡಿ ಮಾಡಿಟ್ಟಾರ. ಅದು ತಂದು ಇಟ್ಟೆ ಮ್ಯಾಲೆ ಇಡೋದು ಒಂದೇ ಅದ. ಆದ್ರೆ 7 ವರ್ಷ ಆಯ್ತು, ಅವು ಇಟ್ಟಲ್ಲೇ ಜಂಗ್ ಹತ್ಲಾಗತ್ತಾವ. ಇದೆಲ್ಲವನ್ನ ಜಿಲ್ಲಾಡಳಿತ ಗಮನಕ್ಕೂ ಸಚಿವರ ಗಮನಕ್ಕೂ ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಗುತ್ತೇದಾರಾಗಿರ್ತಕ್ಕಂಥವ್ರು ದಿನಕ್ಕೊಂದು ಯಾರು ಹೇಳ್ತಾರ, ನಾವು ಯಾರಿಗೆ ಒತ್ತಾಯ ಮಾಡ್ತೀವಿ ಅವ್ರಿಗೆ ಏನು ಫೋನ್ ಮಾಡ್ತಾರೆ, ಅವಾಗ ಅವ್ರಿಗೆ ಏನೋ ನೆವ ಹೇಳ್ತಾ ಇದ್ದಾರೆ. ಹಿಂಗಾಗಿ ಈ ಒಂದು ಸೇತುವೆ ಕಾಮಗಾರಿ ಕುಂಠಿತಗೊಂಡದ, ನಿಂತಲ್ಲೇ ನಿಂತದ. ಇವತ್ತು ದಿವಸ ಸ್ಕೂಲ್ ಹುಡುಗರಾಗಿರ್ಬೋದು, ಬಾಣಂತಿಯರಾಗಿರ್ಬೋದು, ಆ ಒಂದು ಸೇತುವೆ ಮುಖಾಂತರನೇ ಹೋಗ್ಬೇಕು, ಹಡಗಿನ ಮುಖಾಂತರ ಹೋಗ್ಬೇಕು. ಅದು ಯಾವ ಟೈಮ್ನಾಗ ಏನಂತ ಗೊತ್ತಾಗಲ್ಲ. ಯಾಕಂದ್ರೆ ಜಗ್ಗಿ ಮಂದಿ ಇದ್ರು ನೋಡಿವಿ, ಹಲವಾರು ಪ್ರಕರಣಗಳು ನೋಡಿವಿ. ಜನ ಹೆಚ್ಚಾಗಿ ಬೋಟ್ ಮುಳುಗಿದ್ದು, ಹಲವಾರು ಸಾವಿಗೀಡಾಗಿದ್ದು ಜನರು ನೋಡಿ. ಅಂಥ ಘಟನೆ ಆಗ್ಬಾರ್ದು ಅನ್ನಂಗಿತ್ತಂದ್ರೆ ಶೀಘ್ರದಲ್ಲಿ ಒಂದು ಸೇತುವೆ ಮಾಡ್ಬೇಕಂತೇಳಿ ನಾವು ಎಲ್ಲರಿಗೂ ಮನವಿ ಕೊಟ್ಟಿದ್ವಿ. ಅದ್ರ ಒಬ್ಬರು ಕಿವಿಯಾಗೈಕತ್ತ ಇಲ್ಲ. ಹೀಗಾಗಿ ಇವತ್ತಿನ ದಿವಸ ನಾವು ಇಲ್ಲಿ ಕುಂತ ಉದ್ದೇಶ ಒಂದೇ, ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಈ ಕೆಲಸ ಗುತ್ತೇದಾರಿಗೆ ಇಲ್ಲಿ ಕರ್ಕೊಂಬಂದು ಇದು ಕಾಮಗಾರಿ ಇಂಥ ದಿವಸ ಚಾಲೂ ಮಾಡ್ತೀವಿ ಅಂದಾಗ ನಾವು ಹೇಳಬೇಕಂತ ಒಂದು ದೃಢ ನಿರ್ಧಾರ ಮಾಡ್ಕೇಸಿ ನಾವು ಧರಣಿ ಕುಂತೀವಿ. ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡಕ್ಕೂ ಒಳಗಾಗದೆ ಈ ಕೆಲಸ ಪ್ರಾರಂಭ ಮಾಡಿಕೆಸಿಂದ ನಾವು ಹೇಳ್ತೀವಿ ಅಂತಕ್ಕಂಥ ಒಂದು ನಿರ್ಧಾರ ಮಾಡೀವಿ. ಅದು ತಮ್ಮ ಮಾಧ್ಯಮ ಮುಖಾಂತರ ಜಿಲ್ಲಾಡಳಿತಕ್ಕೆ, ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದೀವಿ. ತಾವು ಖುದ್ದಾಗಿ ಬಂದು ಕೆಲಸ ಪ್ರಾರಂಭ ಮಾಡಿಸ್ಬೇಕು, ನಾವು ಹೇಳ್ತೀವಿ. ಅಲ್ಲಿವರೆಗೂ ನಾವು ಹೇಳುವುದಿಲ್ಲ, ಜಾಗ ಬಿಟ್ಟು ಕದಲುವುದಿಲ್ಲ ಅಂತಕ್ಕಂಥ ಎಚ್ಚರಿಕೆನ ತಮ್ಮ ಮಾಧ್ಯಮದ ಮುಖಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜಿಲ್ಲಾಡಳಿತ ಕೊಡ್ತಾ ಇದ್ದೀವಿ. ಧರಣಿ ಸತ್ಯಾಗ್ರಹಕ್ಕೆ ಅಧಿಕಾರಿಗಳು, ಸಚಿವರು, ಶಾಸಕರು ಸ್ಪಂದಿಸಿಲ್ಲ ಅಂದ್ರೆ ಮುಂದೆ ಯಾವ ರೀತಿ ಹೋರಾಟ ಮಾಡ್ತೀರಿ? ಅದೇ ನಾವು ಏನು ಧರಣಿ ಪ್ರಾರಂಭ ಮಾಡ್ತೀವಿ ಅಂದಾಗೆ ಅಧಿಕಾರಿಗಳು ಸ್ಪಂದಿಸ್ಯಾರ. ಚಿತ್ತಾಪುರ ನಾವು ಯಾವ ಒಂದು ಏರಿಯಾದಲ್ಲಿ ಕುಂತೀವಿ ಆ ತಾಲೂಕಿಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಾಗಿರ್ಬೋದು, ತಾಲೂಕು ದಂಡಾಧಿಕಾರಿಗಳಾಗಿರ್ಬೋದು, PWD ಎಲ್ಲರೂ ಬಂದಾರ. ಎಲ್ಲರೂ ಬಂದು ಅದೇ ಅವರು ಮನವೊಲಿಸುವ ಕೆಲಸ ಮಾಡಿದ್ದಾರೆ. ನಾವು ಪ್ರಾರಂಭ ಮಾಡಿಸ್ತೀವಿ ಅಂತ ಅದಕ್ಕೆ ನಾವು ಬಗ್ಗಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತ ಬಂದು ಖುದ್ದಾಗಿ ರೈಟಿಂಗಲ್ಲಿ ಕೊಡಬೇಕು, ಇಂಥ ದಿವಸ ಚಾಲೂ ಮಾಡ್ತೀವಿ ಅಂತ ಅವಾಗ ಚಾಲೂ ಮಾಡ್ಬೇಕಂತ ನಾವು ಆಗ್ರಹ ಮಾಡಿ. ಅದಕ್ಕೆ ಇನ್ನೂ ಉತ್ತರ ಬಂದಿಲ್ಲ. ನಾವು ಇನ್ನೊಂದೆರಡು ದಿವಸ ನೋಡ್ತೀವಿ, ಉತ್ತರ ಬಂತು ಸರಿ, ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಈ ಬ್ರಿಡ್ಜ್ ಬಿಡ್ತೀವಿ, ಕಟಿಸಂಗ ಬ್ರಿಡ್ಜ್ ಬಂದ್ ಮಾಡ್ಕೇಸಿ ನಾವು ಹೋರಾಟ ಮಾಡ್ತೀವಿ. ಮುಂದೆ ಜಿಲ್ಲಾ ಕಲಬುರಗಿನ ನಾವು ಬಂದ್ ಮಾಡೋದಕ್ಕೆ 2 ಹಳ್ಳಿ ಜನರು ಸೇರಿ ನಾವು ಯಾವುದೇ ರೀತಿಯ ಹೋರಾಟಕ್ಕೆ ನಾವು ಸಿದ್ಧ ಆಗಿದ್ವಿ. ಫಸ್ಟ್ ಕಟಿಸಂಗ ಬ್ರಿಡ್ಜ್ ಬಂದ್ ಮಾಡ್ಕೇಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ಕೆಲಸ ನಾವು ಮಾಡ್ತೀವಿ. ನಿನ್ನೆಯಿಂದ ಧರಣಿ ಸತ್ಯಾಗ್ರಹ ಕೂತಿದ್ದೀರಾ, ಯಾರಾದರೂ ಅಧಿಕಾರಿಗಳು ಬಂದು ಮನವೊಲಿಕೆ ಮಾಡುವಂಥದ್ದು ಏನಾದರೂ ಮಾಡಿದ್ರು? ಅದೇ ನಿನ್ನೆ ತಾಲೂಕು ದಂಡಾತಿ ಚಿತ್ತಾಪುರ ತಹಸೀಲ್ದಾರ್ ಅವರು, PWD ಅಧಿಕಾರಿಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಬಂದಿರು. ನಾವು ಅವ್ರಿಗೆ ಮನವೊಲಿಸ್ತೀವಿ, ಕೆಲಸ ಪ್ರಾರಂಭ ಮಾಡಿಸ್ತೀವಿ, ನೀವು ಧರಣಿ ಕೈ ಬಿಟ್ರಿ ಅಂದ್ರೆ ನಾವು ಹಂಗಾಗಲ್ಲ, ರೈಟಿಂಗ್ದಾಗ ಕೊಟ್ಟರೆ ಬಂದು ಎದ್ದು ಹೇಳ್ತೀವಿ ಅಂತೀವಿ. ಅವರು DC ಅವ್ರ ಜೊತೆ ಮಾತಾಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಅದಕ್ಕೆ ಅವ್ರು ನೋಡ್ತೀವಿ. ನಾಳೆ ಒಂದು 4 ದಿವಸ ಕಾಯ್ತೀವಿ. 2 ದಿವಸ ಸಮರ್ಪಕ ಅವ್ರ ಕಡೆದ ಆನ್ಸರ್ ಬರಲಿಲ್ಲ, ಸ್ಪಂದಿಸಲಿಲ್ಲ ಅಂದ್ರೆ ಕಟಿಸಂಗವಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ನಾವು ಹೋರಾಟ ಮಾಡ್ತೀವಿ. ಇಷ್ಟು ಡಿಲೇ ಆಗಲಿಕ್ಕೆ ಕಾರಣಗಳು ಏನಾದರೂ ಇದಾವೆ? ಅದೇ ಕಾರಣಗಳು ಏನು, ರಾಜಕೀಯ ಇಚ್ಛಾಶಕ್ತಿನ ಕಾರಣ, ಮತ್ತು ಇವು ಗುತ್ತೇದಾರು ಅವು ಎಲ್ಲೆಲ್ಲಿ 20 ಬ್ರಿಡ್ಜ್ ಹಿಡ್ದಾನಂತ ಹೇಳ್ತಾರೆ, ಅವು ಮಾಡ್ಕೊತ ಹೊಂಟಾನೆ. ಇಲ್ಲಿ ಕೇಳೋರಿಲ್ಲ, ಯಾರೂ ಇಲ್ಲ. ಮತ್ತು ಇವತ್ತು ದಿವಸಲೇ ಒಂದಿಷ್ಟು ಮಂದಿ ಏನು ಮಾತಾಡ್ತಾರೆ, ಯಾರು ಕೆಲಸಕ್ಕೆ ಬರಲಾರ್ದ ಅವರ ಕೆಲಸನೇ ಹೋರಾಟ ಮಾಡೋದು ಅಂತೇಳಿ. ಕೆಲವೊಬ್ರು ಹೋರಾಟ ಇದ್ರ ಬಗ್ಗೆ ಆಸಕ್ತಿ ಇಲ್ಲ ಅವ್ರಿಗೆ. ಯಾಕಂದ್ರೆ ಇದ್ರಾಗ ಬರ್ತಕ್ಕಂಥದ್ದು ಪೂರ ತುಂಬಿ ಹೊಟ್ಟೆ ತುಂಬಿ ಕಾರ್ಕೊಂಡ್ರು ಅವರು. ಇವ್ರ ಬಳಿ ತಿಂದವ್ರಿಗೆ ಮಾತಾಡ್ಲಿಕ್ಕೆ ಹಕ್ಕಿಲ್ಲ. ನಾವು ತಿಂದಿಲ್ಲ, ಯಾವ್ದು ನಮ್ಮ ಅಪ್ಪನ ಮನೆ ತಿಂದೀವಿ, ತೊಗರಿ ಬೆಳೆದು ತಿಂತೀವಿ, ನಾವು ಮಾತಾಡ್ತೀವಿ. ಈ ಬ್ರಿಡ್ಜಿನ ಬಳಿ ಏನು ಮಾಮೂಲಿ ತಿಂದ್ರೆ ಅವ್ರಿಗೆ ಮಾತಾಡ್ಲಿಕ್ಕೆ ನೈತಿಕತೆ ಇಲ್ಲ, ಅವ್ರು ಮಾತಾಡಲ್ಲ. ಆದ್ರೆ ನಾವು ಯಾವುದೂ ತಿಂದಿಲ್ಲ, ನಾವು ಟ್ಯಾಕ್ಸ್ ಕಟ್ಟಿವಿ, ಇದಕ್ಕೆ ನಾವು ಮಾತಾಡ್ತೀವಿ. ಅದಕ್ಕೆ ಧರಣಿ ಕುಂತೀವಿ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ, ಜಿಲ್ಲಾಧಿಕಾರಿ ಕಚೇರಿ ಮುತ್ತಿ ಹಾಕ್ತೀವಿ. ನಾವು ಯಾವನಿಗೂ ಅನ್ಸಪ್ಲೇ ಇಲ್ಲ. ಅಲ್ಲ, ಯಾರಾದರೂ ಸಚಿವರು ಅಥವಾ ಶಾಸಕರು ಫೋನಿನ ಮುಖಾಂತರ ಏನು ಮಾತಾಡಿದ್ದಾರೆ ತಮ್ಮ ಜೊತೆ? ಅದು ಮಾತಾಡಿದ್ದಾರೆ. ಈಗಾಗಲೇ ನಮ್ಮ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರು ಫೋನ್ ಮಾಡಿದರು. ನಾವು ಅದು ಏನದ ಸಂಬಂಧಪಟ್ಟವ್ರ ಗಮನಕ್ಕೆ ತರ್ತೀನಿ, ಜಾರಕಿಹೊಳಿ ಸಾಹೇಬ್ರ ಗಮನಕ್ಕೆ ತರ್ತೀನಿ, CM ಗಮನಕ್ಕೆ ತರ್ತೀನಿ ಹೇಳ್ರಿ ಅಂದ್ರೆ, ಸರ್ ನೀವು
ನಮ್ಮ ಮನೆಗೆ ಸ್ಪಂದಿಸಿ ಊರು ತಕ್ಕ ಬಂದು ಮಾಡ್ತೀವಿ ಅಂತ ಹೇಳಿದ್ರಿ, ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ರಿ. ಆದ್ರೆ ನೀವು ಯಾರಿಗೆ ಹೇಳ್ಬೇಕು ಕೇಳಿರಿ, ಅದ್ರ ಗೊತ್ತಾದ